ಶೃಂಗೇರಿ ಇದು ಒಂದು ದೊಡ್ಡ ಕಾನ್ಸ್ಪಿರಸಿ. ಇಡೀ ದೇಶಕ್ಕೆ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋದು ಯಾರು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಾಜಿ ಶಾಸಕರಾದಂಥ ಜೀವರಾಜ್ ಅವರು ಯಾವ ರೀತಿ ಅಧಿಕಾರಿಗಳನ್ನ ಅವ್ರ ಹತ್ರ ಕೆಲಸ ಮಾಡ್ತಿದ್ದಂಥ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ, ಇಡೀ ದೇಶಕ್ಕೆ ಒಂದು ದೊಡ್ಡ ಸಾಕ್ಷಿ ಇದು. ಇದ್ರ ಬಗ್ಗೆ ನನಗೆಲ್ಲ ರಿಪೋರ್ಟ್ ಬಂದಿದೆ, ನಾನೀಗ ಸ್ಟಡಿ ಮಾಡ್ತಾ ಇದ್ದೀನಿ. ಈಗಾಗಲೇ ಎಲ್ಲ ಕಂಪ್ಲೀಟು ಯಾವ ರೀತಿ ಬ್ಯಾಲೆಟ್ ಬಾಕ್ಸ್ನ ಓಪನ್ ಮಾಡಿಸಿ ಏನೆಲ್ಲ ಮಾಡ್ಬೋದು, ಯಾವ ರೀತಿ ಕೋರ್ಟ್ಗೆ ಹೋಗಿ ಬರೀ ಪೋಸ್ಟಲ್ ಬ್ಯಾಲೆಟ್ನೇ ತಿರ್ಗಾ ಕೌಂಟ್ ಆಗಿದ್ದನ್ನ ತಿರ್ಗಾ ಇದನ್ನ ನೋಡಬೇಕು ಅಂತೇಳಿ ಮಾಡಿದ್ವಿ. ಅವ್ರದ್ದೇ ಅಂತ ಏಜೆಂಟು ಸಿಗ್ನೇಚರ್ ಮಾಡಿದ್ನ ಯಾವ ರೀತಿ ಒಂದು ಮಾಡಿದಾರಲ್ಲ, ಇಡೀ ದೇಶಕ್ಕೆ ಒಂದು ಸಿಸ್ಟಮೆಟಿಕ್ ಕ್ರೈಮ್ ಇದು, ಕ್ರಿಮಿನಲ್ ಆಕ್ಟಿವಿಟಿ. ಈ ನನಗೇನು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ನೋಡ್ಬಿಟ್ಟು ನಾನು ಮತ್ತೆ ಅಲ್ಲೆಲ್ಲರೂ ಬೇರೆ ಅಲ್ಲಿ ಮುಂದಕ್ಕೆ ಹೋಗ್ತೀನಿ, ಅಲ್ಲಿ ನಾನು ಮಾತಾಡ್ತೀನಿ. ನನಗೆ ಇಡೀ ರಾತ್ರಿ ಎಲ್ಲ ಇದ್ರ ಬಗ್ಗೆ ನಾನು ವಾಚ್ ಮಾಡಿದ್ದೀನಿ. ಇದನ್ನು ನಾವು ಲೀಗಲ್ಲು ಬ್ಯಾಟಲ್ ಮಾಡ್ತೀವಿ. ಗೌರ್ಮೆಂಟಿಂದನೋ ಏನು ನಾವು ಮಾಡೋಕ್ಕೆ ಸಾಧ್ಯನೋ ವಿಲ್ ಟೇಕ್ ಅಪ್ ದಿಸ್ ಮ್ಯಾಟರ್ ವೆರಿ ಸೀರಿಯಸ್. ಶೃಂಗೇರಿ ಇದು ಒಂದು ದೊಡ್ಡ ಕಾನ್ಸ್ಪಿರಸಿ. ಇಡೀ ದೇಶಕ್ಕೆ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋದು ಯಾರು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಾಜಿ ಶಾಸಕರಾದಂಥ ಜೀವರಾಜ್ ಅವರು ಯಾವ ರೀತಿ ಅಧಿಕಾರಿಗಳನ್ನ ಅವ್ರ ಹತ್ರ ಕೆಲಸ ಮಾಡ್ತಿದ್ದಂಥ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ, ಇಡೀ ದೇಶಕ್ಕೆ ಒಂದು ದೊಡ್ಡ ಸಾಕ್ಷಿ ಇದು. ಇದ್ರ ಬಗ್ಗೆ ನನಗೆಲ್ಲ ರಿಪೋರ್ಟ್ ಬಂದಿದೆ, ನಾನೀಗ ಸ್ಟಡಿ ಮಾಡ್ತಾ ಇದ್ದೀನಿ. ಈಗಾಗಲೇ ಎಲ್ಲ ಕಂಪ್ಲೀಟು ಯಾವ ರೀತಿ ಬ್ಯಾಲೆಟ್ ಬಾಕ್ಸ್ನ ಓಪನ್ ಮಾಡಿಸಿ ಏನೆಲ್ಲ ಮಾಡ್ಬೋದು, ಯಾವ ರೀತಿ ಕೋರ್ಟ್ಗೆ ಹೋಗಿ ಬರೀ ಪೋಸ್ಟಲ್ ಬ್ಯಾಲೆಟ್ನೇ ತಿರ್ಗಾ ಕೌಂಟ್ ಆಗಿದ್ದನ್ನ ತಿರ್ಗಾ ಇದನ್ನ ನೋಡಬೇಕು ಅಂತೇಳಿ ಮಾಡಿದ್ವಿ. ಅವ್ರದ್ದೇ ಅಂತ ಏಜೆಂಟು ಸಿಗ್ನೇಚರ್ ಮಾಡಿದ್ನ ಯಾವ ರೀತಿ ಒಂದು ಮಾಡಿದಾರಲ್ಲ, ಇಡೀ ದೇಶಕ್ಕೆ ಒಂದು ಸಿಸ್ಟಮೆಟಿಕ್ ಕ್ರೈಮ್ ಇದು, ಕ್ರಿಮಿನಲ್ ಆಕ್ಟಿವಿಟಿ. ಈ ನನಗೇನು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ನೋಡ್ಬಿಟ್ಟು ನಾನು ಮತ್ತೆ ಅಲ್ಲೆಲ್ಲರೂ ಬೇರೆ ಅಲ್ಲಿ ಮುಂದಕ್ಕೆ ಹೋಗ್ತೀನಿ, ಅಲ್ಲಿ ನಾನು ಮಾತಾಡ್ತೀನಿ. ನನಗೆ ಇಡೀ ರಾತ್ರಿ ಎಲ್ಲ ಇದ್ರ ಬಗ್ಗೆ ನಾನು ವಾಚ್ ಮಾಡಿದ್ದೀನಿ. ಇದನ್ನು ನಾವು ಲೀಗಲ್ಲು ಬ್ಯಾಟಲ್ ಮಾಡ್ತೀವಿ. ಗೌರ್ಮೆಂಟಿಂದನೋ ಏನು ನಾವು ಮಾಡೋಕ್ಕೆ ಸಾಧ್ಯನೋ ವಿಲ್ ಟೇಕ್ ಅಪ್ ದಿಸ್ ಮ್ಯಾಟರ್ ವೆರಿ ಸೀರಿಯಸ್.